ನಾನು ಸ್ಟಾರ್ಟಿಂಗ್ ಒಂದು ಟ್ರೈಲರ್ ಟೀಸರ್ನ ಬಿಟ್ಟೆ, ಗೊತ್ತಿರ್ಬೇಕು ಮಗನೇ ನಿನಗೆ. ಆ ಟೀಸರ್ಗೆ ಬಂದ್ಬಿಟ್ಟು ನಾನು ಎಲ್ಲಾದ್ರೂ ವಾಯ್ಸ್ ಬೇಕಾಗಿತ್ತು ನನಗೆ, ವಾಯ್ಸಸ್. ನಿಮ್ಗೆ ಗೊತ್ತೇ ಇದೆ ಟೀಸರ್ ವಾಯ್ಸಸ್. ಆ ವಾಯ್ಸಸ್ಗೋಸ್ಕರ ನಾನು ಎಲ್ಲರನ್ನೂ ಕೇಳಿದೆ. ಬಟ್ ಎಷ್ಟು ಹಂಬಲ್ ಆಗಿ ಮೋಹನ್ ಲಾಲ್ ಸರ್ ಎಲ್ಲೋ ಇದ್ರು, UK ಇದ್ರು ಶೂಟಿಂಗ್ ಮಾಡ್ತಾ. ಕೇಳಿದ ತಕ್ಷಣ ನಾನು ಸಂಜೆ ಶೂಟಿಂಗ್ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗ್ಬಿಟ್ಟು ಮಾಡಿ ಕಳಿಸ್ತೀನಿ ಪ್ರೇಮ್ ಅವರೇ ಅಂದರು. ನಮ್ಮಲ್ಲಿ ಯಾರೂ ಹಂಗಿಲ್ಲ, ಒಬ್ರು ಹಂಗಿಲ್ಲ ನಮ್ಮಲ್ಲಿ. ವಿಜಯ್ ಸೇತುಪತಿ ಹಂಗೇನೆ, ಡೂ ಇಟ್ ಪ್ರೇಮ್ ಸರ್, ನೀವು ಬರ್ತೀರಾ ಚೆನ್ನಾಗಿ ಅಂದರು. ನಾನು ಬರ್ತಾ ಇದ್ದೀನಿ ಬ್ರದರ್ ಅಂತಂದೆ. ನೋ ಏನು ಬೇಡ, ನಾನು ಮಾಡಿ ಕಳಿಸ್ತೀನಿ, ನಿಮ್ಗೆ ಹೆಂಗೆ ಬೇಕು ನೀವು ಒಂದ್ಸರಿ ನನಗೆ ಕೊಟ್ಬಿಡಿ, ನಾನು ಮಾಡಿ ಕಳಿಸ್ತೀನಿ. ಅವರೇ ಮಾಡಿ ಕಳಿಸಿದ್ರು, ನಾವು ಯಾರೂ ಹೋಗಿಲ್ಲ. ಅಂದರೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ. ಸೊ ಐ ಡೋಂಟ್ ನೋ ನನ್ನನ್ನು ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ, ನನ್ನ ಯಾಕೆ ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನನಗೆ ಎಲ್ಲರೂ ಇದು ಮಾಡಿದ್ರು. ಸೊ ಅದಾದಮೇಲೆ ವಿಜಯ್ ಸೇತುಪತಿ ಅವರು ನಾನು ಅಪ್ರೋಚ್ ಮಾಡಿದೆ. ಬಟ್ ಅದು ವಾಟ್ ನೆಕ್ಸ್ಟ್ ಅಂತ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅದು ವಾಟ್ ನೆಕ್ಸ್ಟ್ ಒಂದೇ ಸರ್ಪ್ರೈಸ್ ಇದೆ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ.